Hi guys, I'm Chaitanya. Welcome to Azurite Classes. ನಾವು ಎಸ್ಟರ್ಡೇ ಏನು ನೋಡಿದ್ವಿ ಅಂತಂದರೆ ಮೇಕಿಂಗ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಇವತ್ತು ಯಾವ ಟಾಪಿಕ್ ಡೀಲ್ ಮಾಡ್ತಿದ್ದೀವಿ ಅಂತಂದರೆ ಸೈಲೆಂಟ್ ಫೀಚರ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಓದ್ತಾ ಹೋಗ್ತೀವಿ. ಯಾಕೆ ಈ ಟಾಪಿಕ್ ಇಂಪಾರ್ಟೆಂಟು, ಸೊ ನೆಸೆಸರಿ ಏನಿದೆ. ಸೊ ಒಂದು ಬುಕ್ ತೊಗೊಂಡಾಗ ನಾವು ಆ ಬುಕ್ ಬಗ್ಗೆ ನಮ್ಗೆ ತಿಳ್ಕೊಬೇಕು ಅಂದರೆ ಫಸ್ಟ್ ನಾವು ಏನು ಮಾಡ್ತೀವಪ್ಪ, ಇಂಡೆಕ್ಸ್ ಪೇಜ್ ನೋಡ್ತೀವಲ್ವಾ. ಆ ಬುಕ್ಕಲ್ಲಿ ಇಂಡೆಕ್ಸ್ ಪೇಜ್ ನೋಡ್ತೀವಿ, ಈ ಚಾಪ್ಟರ್ ಇದೆ, ಓಕೆ ಈ ಪೇಜ್ ನಮ್ಮಿಂದ ಸ್ಟಾರ್ಟ್ ಆಗಿ ಇದು ಎಂಡ್ ಆಗ್ತಿದೆ ಅಂತ ನಾವು ತಿಳ್ಕೊತೀವಿ. ಸೊ ಓವರ್ ಆಲ್ ನಮ್ಗೆ ಏನು ಬರುತ್ತೆ, ಬ್ರಾಡ್ ಪರ್ಸ್ಪೆಕ್ಟಿವ್ ಬರುತ್ತೆ, ಅಂದರೆ ಆ ಬುಕ್ ಬಗ್ಗೆ ಒಂದು ಔಟರ್ ಲೇಯರ್ ಬರುತ್ತೆ. ಸೊ ಅದೇ ಥರ ಸೈಲೆಂಟ್ ಫ್ಯೂಚರ್ಸ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈ ಚಾಪ್ಟರ್ ಹೋದರೆ ನಮಗೆ ಕಾನ್ಸ್ಟಿಟ್ಯೂಷನಲ್ಲಿ ಏನೇನಿದೆ, ಯಾವ್ಯಾವ್ದೆಲ್ಲ ಇದೆ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ನೋಡ್ತಾ ಹೋಗೋಣ. ಫಸ್ಟ್ನೇ ಪಾಯಿಂಟು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಅಂದರೆ ಏನು, ಫಸ್ಟ್ನೇ ಪಾಯಿಂಟಲ್ಲಿ ಫಸ್ಟು ರಿಟನ್ ಕಾನ್ಸ್ಟಿಟ್ಯೂಷನ್ ಇದೆ. ಸೊ ನಾವು ಯಾಕೆ ರಿಟನ್ ಕಾನ್ಸ್ಟಿಟ್ಯೂಷನ್ನೇ ಸೆಲೆಕ್ಟ್ ಮಾಡಿದ್ವಿ, ರಿಟನ್ ಕಾನ್ಸ್ಟಿಟ್ಯೂಷನ್ ಯಾಕೆ ಸೆಲೆಕ್ಟ್ ಮಾಡಿದ್ವಿ ಅಂತ ತಿಳ್ಕೊಬೇಕು ಅಂತಂದರೆ ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಯಾಕೆ ತೊಗೊಂಡಿಲ್ಲ ಅನ್ನೋ ತಿಳ್ಕೊಬೇಕಲ್ವಾ. ಸೊ ಡಿಫ್ರೆನ್ಸ್ ಬಿಟ್ವೀನ್ ರಿಟನ್ ಮತ್ತು ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ತಿಳ್ಕೊಳ್ಳೋಣ, ಅದು ತುಂಬ ಈಸಿ ಆಗುತ್ತೆ. ರಿಟನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಎಲ್ಲ ಲಾಸು ಸಿಂಗಲ್ ಡಾಕ್ಯುಮೆಂಟ್ ಅಲ್ಲಿ ಇರುತ್ತೆ. ಬಟ್ ಅನ್ರಿಟನ್ ಅಲ್ಲಿ ಆ ಥರ ಇರುತ್ತಾ? ಇಲ್ಲ, ಇಲ್ಲಿ ನೋ ಸಿಂಗಲ್ ಡಾಕ್ಯುಮೆಂಟ್ ಪ್ರಕಾರ ಇರಲ್ಲ. ಹಾಗಾದ್ರೆ ಏನಾಗುತ್ತೆ ಇಲ್ಲಿ ಅಂತಂದ್ರೆ ಪಾರ್ಲಿಮೆಂಟು ಮಾಡೋ ಎಲ್ಲ ಎನಾಕ್ಟ್ಮೆಂಟ್ ಕೂಡ ಲಾ ಆಗುತ್ತೆ. ಎಲ್ಲಿ ಪಾರ್ಲಿಮೆಂಟ್ ಮಾಡೋ ಎಲ್ಲ ಎನಾಕ್ಟ್ಮೆಂಟ್ ಕೂಡ ಇಲ್ಲ ಏನಾಗುತ್ತೆ, ಲಾ ಆಗಿ ಕನ್ವರ್ಟ್ ಆಗುತ್ತೆ. ಯಾವುದ್ರಲ್ಲಿ? ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ರಿಟನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಕಾನ್ಸ್ಟಿಟ್ಯೂಷನಲ್ ಲಾ ಮತ್ತೆ ಆರ್ಡಿನರಿ ಲಾ, ಇಲ್ಲಿ ಕ್ಲಿಯರ್ ಕಟ್ ಆಗಿ ಡಿಫ್ರೆನ್ಸ್ ಸಿಗುತ್ತೆ ನಮಗೆ. ಕಾನ್ಸ್ಟಿಟ್ಯೂಷನಲ್ ಲಾ ಮತ್ತು ಆರ್ಡಿನರಿ ಲಾ ಏನು ಅಂತ ಅಂದ್ಬಿಟ್ಟು ಕ್ಲಿಯರ್ ಕಟ್ಟಾಗಿ ಡಿಫ್ರೆನ್ಸ್ನ ನೋಡ್ಬೋದು. ಕಾನ್ಸ್ಟಿಟ್ಯೂಷನಲ್ ಲಾ ಅಂತಂದ್ರೆ ಏನು? ಫಸ್ಟು ಕಾನ್ಸ್ಟಿಟ್ಯೂಷನಲ್ ಲಾ ಅಂದರೆ ಏನು? ಸಿ ಫಾರ್ ಎನ್ ಎಕ್ಸಾಂಪಲ್, ಕ್ರಿಕೆಟಲ್ಲಿ ಎಷ್ಟು ಜನ ಪ್ಲೇಯರ್ಸ್ ಇರ್ತಾರೆ, ಕ್ರಿಕೆಟಲ್ಲಿ ಯಾವ್ಯಾವ ಥರ ರೂಲ್ಸ್ ಬರುತ್ತೆ, ರೆಗ್ಯುಲೇಷನ್ಸ್ ಏನು ಅನ್ನೋದೆಲ್ಲ ಯಾವ್ದು ಇರುತ್ತೆ ಅಂತಂದರೆ ಕಾನ್ಸ್ಟಿಟ್ಯೂಷನಲ್ ಲಾ ಅಲ್ಲಿರುತ್ತೆ. ಅದೇ ಈಗ ಕ್ರಿಕೆಟಿದ್ದು ರೂಲ್ಸು ರೆಗ್ಯುಲೇಷನ್ ತಿಳ್ಕೊಂಡಿರೋರು ಒಬ್ರು ಯಾರಾದರೂ ಬಂದ್ಬಿಟ್ಟು ಗೈಡ್ ಮಾಡಬೇಕಲ್ವಾ. ಸೊ ಅಲ್ಲಿ ಕೋಚ್ ಬರ್ತಾರೆ. ಸೊ ಕೋಚ್ ಬಂದು ಇಲ್ಲಿ ಓಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಹೇಳ್ತಾರೆ, ಪ್ಲಸ್ ಅವರು ಓಕೆ ಈ ಜರ್ಸಿ ಕಲರೇ ಹಾಕಬೇಕು, ಇಷ್ಟು ಗಂಟೆಗೇ ಪ್ರಾಕ್ಟೀಸ್ ಬರಬೇಕು ಅನ್ನೋದೆಲ್ಲ ಹೇಳ್ತಾರಲ್ವ. ಅದು ಯಾವುದು? ಅದು ಆರ್ಡಿನರಿ ಲಾ. ಸೊ ಜರ್ಸಿ ಕಲರು, ಪ್ರಾಕ್ಟೀಸ್ ಟೈಮು ಇವೆಲ್ಲ ಚೇಂಜ್ ಮಾಡ್ಬೋದು. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಮತ್ತು ಎಷ್ಟು ಜನ ಇರ್ತಾರೆ ಇದನ್ನೆಲ್ಲ ಚೇಂಜ್ ಮಾಡ್ಬೋದಾ? ಇದು ಕೂಡ ಮಾಡ್ಬೋದು. ಯಾವಾಗ ಮಾಡ್ಬೋದು? ಸೊ ಅದಕ್ಕೋಸ್ಕರ ನಮ್ಮ ಕಾನ್ಸ್ಟಿಟ್ಯೂಷನ್ ಒಂದು ಟರ್ಮ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದು ಏನಂತಂದರೆ ಅಮೆಂಡ್ಮೆಂಟ್ ಯಾವಾಗ ಮಾಡ್ಬೋದು? ಸ್ಪೆಷಲ್ ಮೆಜಾರಿಟಿಲಿ ಆರ್ಟಿಕಲ್ 368ನ ಯೂಸ್ ಮಾಡಿಕೊಂಡು ಈವನ್ ಕಾನ್ಸ್ಟಿಟ್ಯೂಷನಲ್ ಲಾ ಕೂಡ ನಾವು ಚೇಂಜಸ್ ಮಾಡ್ಬೋದು. ಬಟ್ ಇಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ವಾ, ಕಾನ್ಸ್ಟಿಟ್ಯೂಷನ್ ಲಾ ಮತ್ತು ಆರ್ಡಿನರಿ ಲಾ ಅದು ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಆದರೆ ಅನ್ರಿಟನ್ ಕಾನ್ಸ್ಟಿಟ್ಯೂಷನಲ್ಲಿ ಆ ಥರ ಡಿಫ್ರೆನ್ಸೇ ಇಲ್ಲ. ಪಾರ್ಲಿಮೆಂಟ್ ಯಾವುದೇ ಎನಾಕ್ಟ್ಮೆಂಟ್ ಮಾಡಿದ್ರು ಕೂಡ ಅದು ಲಾ ಪಾಸ್ ಆಗ್ತಾ ಇದೆ. ಅದಕ್ಕೋಸ್ಕರನೇ ನಾವು ರಿಟನ್ ಕಾನ್ಸ್ಟಿಟ್ಯೂಷನ್ನ ತೊಗೊಂಡ್ವಿ. ಸೊ ಕ್ಲಿಯರ್ ಕಟ್ಟಾಗಿ ಡಿಫ್ರೆನ್ಸ್ ಇರಲಿ, ಒಂದು ಕಡೆ ಎಲ್ಲ ಕಂಪೈಲ್ ಆಗಿರಲಿ ಆ ಡಾಕ್ಯುಮೆಂಟ್ ಫಾರ್ಮಲ್ಲಿ ಅಂತ ಅಂದ್ಬಿಟ್ಟು ನಾವು ರಿಟನ್ ಕಾನ್ಸ್ಟಿಟ್ಯೂಷನ್ನ ತೊಗೊಂಡ್ವಿ. ಓಕೆ, ರಿಟನ್ ಕಾನ್ಸ್ಟಿಟ್ಯೂಷನ್ ತೊಗೊಂಡ್ವಿ. ಲೆಂತಿ ಅಷ್ಟೇ ಯಾಕೆ ಇಷ್ಟು ದೊಡ್ಡದಾಗೆ ಯಾಕೆ ನಾವು ಮಾಡಬೇಕಿತ್ತು? ಯಾಕಂತಂದರೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಸ್ಟಾರ್ಟಿಂಗ್ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿದ್ದಾಗ ಎಷ್ಟು ಬಂದಿದೆ? ಪ್ರಿಯಾಂಬಲ್ ಇತ್ತು, ಅದು ನಮ್ಗೆ ಗೊತ್ತು. 395 ಆರ್ಟಿಕಲ್ಸ್ ಇತ್ತು, 22 ಪಾರ್ಟ್ಸ್ ಇತ್ತು, ಮತ್ತು 8 ಸ್ಕೆಡ್ಯೂಲ್ಸ್ ಇತ್ತಲ್ವಾ. ಸೊ ಇಷ್ಟು ದೊಡ್ಡದಾಗೆ ಯಾಕೆ ಬೇಕಿತ್ತು ನಮಗೆ? ರೀಸನ್ ಯಾಕೆ ಅಂತಂದರೆ ಸೋಷಿಯಲ್ ಮತ್ತು ಕಲ್ಚರಲ್ ಡೈವರ್ಸಿಟಿ ಜಾಸ್ತಿ ಇತ್ತು ನಮ್ಮ ಕಂಟ್ರೀಲಿ, ಮತ್ತು ಹಿಸ್ಟಾರಿಕಲ್ ಫ್ಯಾಕ್ಟರ್ಸಿಂದ ಲೈಕ್ ಕೊಲೋನಿಯಲ್ ಲೆಗಸಿ ಮತ್ತು ಫೆಡ್ರಲ್ ಸ್ಟ್ರಕ್ಚರ್ ಇದ್ದಿದ್ದರಿಂದ ಸೊ ನಮ್ಮ ಕಾನ್ಸ್ಟಿಟ್ಯೂಷನ್ನ ನಾವು ತುಂಬ ವಾಸ್ಟಾಗಿ ಬರೀತಾ ಹೋಗಿ. ಸೊ ನಾನು ಆಗಲೇ ಹೇಳಿದೆ ಲೈಕ್ ಓಕೆ ರಿಟನ್ ಕಾನ್ಸ್ಟಿಟ್ಯೂಷನ್ ಯಾಕೆ ತೊಗೊಂಡ್ವಿ ಅಂತ ಹೇಳಿದೆ. ಅದಾದಮೇಲೆ ನಾನು ಹೇಳಿದೆ ಓಕೆ ರಿಟನ್ ಕಾನ್ಸ್ಟಿಟ್ಯೂಷನಲ್ಲಿ ನಮ್ಮ ರಿಟನ್ ಕಾನ್ಸ್ಟಿಟ್ಯೂಷನ್ ಇದ್ದರೂ ಕೂಡ ನಾವು ಕಾನ್ಸ್ಟಿಟ್ಯೂಷನ್ ಲಾ ಮತ್ತು ಆರ್ಡಿನರಿ ಲಾ ಎರಡೂ ಡಿಫ್ರೆನ್ಸ್ ಗೊತ್ತಾಗಿದೆ ನಮಗೆ. ಈ ಒಂದು ನಾವು ಕಾನ್ಸ್ಟಿಟ್ಯೂಷನಲ್ ಲಾ ಕೂಡ ನಾವು ಏನು ಮಾಡ್ಬೋದು ಅಂದರೆ ಅಮೆಂಡ್ಮೆಂಟ್ ಮಾಡ್ಬೋದು. ಬಟ್ ಅದೇ ರಿಟನ್ ಕಾನ್ಸ್ಟಿಟ್ಯೂಷನ್ನು ಎಲ್ಲಿಂದ ತೊಗೊಂಡಿದ್ದೀವಿ ಅಂತಂದರೆ ಯು ಎಸ್ ಎಯಿಂದ ತೊಗೊಂಡಿದ್ದೀವಿ. ಬಟ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ನು ರಿಜಿಡ್ ಇದೆ. ಲೈಕ್ ಒಂದು ಸತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾರ್ಮ್ ಆಯಿತು ಅಂತಂದರೆ ಅದು ಚೇಂಜಸ್ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಕಂಟ್ರೀಲಿ ಹೇಗಿದೆ, ಫ್ಲೆಕ್ಸಿಬಲ್ ಇದೆ. ಅಂದರೆ ಟೈಮ್ ಹೋಗ್ತಾ ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನು ಕೂಡ ಚೇಂಜ್ ಮಾಡ್ಕೋಬೋದು. ಆದರೆ
ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆ, ಎವ್ರಿ ಪಾರ್ಲಿಮೆಂಟ್ ಎನಾಕ್ಟ್ಮೆಂಟ್ ಕೂಡ ಲಾ ಆಗುತ್ತಲ್ವಾ, ಅಲ್ಲಿ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇದೆ. ನಮ್ಮ ಕಾನ್ಸ್ಟಿಟ್ಯೂಷನ್ ಬಂದ್ಬಿಟ್ಟು ಫ್ಲೆಕ್ಸಿಬಿಲಿಟಿ ಇದೆ ರಾದರ್ ದೆನ್ ರಿಜಿಡ್. ಬಟ್ ಯಾವ ಫಾರ್ಮ್ ಅಲ್ಲಿ ಇದೆ ಅಂತ ಅಂದ್ರೆ ರಿಟರ್ನ್ ಫಾರ್ಮ್ ಅಲ್ಲಿ ಇದೆ. ನೆಕ್ಸ್ಟ್ ಈಗ ಗೊತ್ತಾಯ್ತು ರಿಟರ್ನ್ ಫಾರ್ಮ್ ಅಲ್ಲಿ ಇದೆ ಅಂತ ಗೊತ್ತಾಯ್ತು. ತುಂಬಾ ಲೆಂತಿಯಸ್ಟ್ ಕಾನ್ಸ್ಟಿಟ್ಯೂಷನ್ ಅನ್ನೋದು ಗೊತ್ತಾಯ್ತು. ಈಗ ಲೆಂತಿ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಮಾಡಬೇಕಾದ್ರೆ ಯಾವ್ಯಾವ ಕಂಟ್ರಿಯಿಂದ ಯಾವ್ಯಾವ ಪ್ರಾವಿಷನ್ಸ್ನ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಅಂತ ತಿಳ್ಕೊಬೇಕಲ್ವಾ. ಸೊ ಅಂದ್ರೆ ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಬೇಕು ಅಂತಂದ್ರೆ ನಮ್ಮ ಒಂದು ಐಡಿಯಾ ಇಟ್ಕೊಂಡಿರ್ತೀವಿ. ಇಲ್ಲೂ ಕೂಡ ಕಾನ್ಸ್ಟಿಟ್ಯೂಷನ್ ಮೇಕರ್ಸು ಸ್ಟ್ರಕ್ಚರಲ್ ಸೋರ್ಸು, ಇನ್ನೊಂದು ಫಿಲಾಸಫಿಕಲ್ ಸೋರ್ಸು, ಇನ್ನೊಂದು ಪೊಲಿಟಿಕಲ್ ಸೋರ್ಸು. ಇದು ಸ್ಟ್ರಕ್ಚರಲ್ ಸೋರ್ಸ್ ಬಂದ್ಬಿಟ್ಟು ನಾವು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟು 1935 ಇದರಿಂದ ತೊಗೊಂಡಿದ್ವಿ. ಫಿಲಾಸಫಿಕಲ್ ಸೋರ್ಸಸ್ ಬಂದ್ಬಿಟ್ಟು USA ಇಂದ ತೊಗೊಂಡ್ವಿ. ಫಿಲಾಸಫಿಕಲ್ ಸೋರ್ಸಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅಂತಂದರೆ ಫಂಡಮೆಂಟಲ್ ರೈಟ್ಸು ಮತ್ತು ಜುಡಿಷಿಯಲ್ ರಿವ್ಯೂ ಬರುತ್ತೆ. ಬರುತ್ತೆ. ಪೊಲಿಟಿಕಲ್ ಸೋರ್ಸಸಲ್ಲಿ ಯಾವ್ದ್ಯಾವ್ದು ಬರುತ್ತೆ ಅಂತಂದರೆ UK ಪೊಲಿಟಿಕಲ್ ಸೋರ್ಸ್ ಅಂದರೆ ಪಾರ್ಲಿಮೆಂಟ್ರಿ ಗೌರ್ನಮೆಂಟು, ರೂಲ್ ಆಫ್ ಲಾ, ಕ್ಯಾಬಿನೆಟ್ ಸಿಸ್ಟಮು ಮತ್ತು ಪಾರ್ಲಿಮೆಂಟ್ರಿ ಸವರ್ನಿಟಿ. ಇದು ಬಂದ್ಬಿಟ್ಟು ಪೊಲಿಟಿಕಲ್ ಸೋರ್ಸಸಲ್ಲಿ ಬರುತ್ತೆ. ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಡೆಪ್ತ್ ಆಗಿ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನೋಡ್ತಾ ಹೋಗೋಣ. ಇದು ಸೋರ್ಸಸ್ ಆಫ್ ದಿ ಪ್ರೊವಿನ್ಷನ್ಸ್, ಇದ್ರದ್ದು ಬ್ರಾಡ್ ಐಡಿಯಾ ಇಲ್ಲಿ. ನೆಕ್ಸ್ಟ್ ಯಾವ ಫೀಚರ್ಸ್ ಬರುತ್ತೆ ಅಂತ ಅಂದರೆ ಫೆಡ್ರಲ್ ಸಿಸ್ಟಮು ವಿತ್ ಯೂನಿಟರಿ ಬಯಾಸ್. ಅಂದರೆ ಫೆಡ್ರಲ್ ಸಿಸ್ಟಮ್ ಬಗ್ಗೆ ಏನು, ಫೆಡ್ರಲ್ ಅಂದರೆ ಏನು ಮತ್ತು ಯೂನಿಟರಿ ಏನು ಅಂತಂದರೆ ಫಸ್ಟ್ ತಿಳ್ಕೊಬೇಕು. ಫೆಡ್ರಲ್ ಅಂದರೆ ಇಟ್ಸ್ ಲೈಕ್ ಓಕೆ, ನಾವು ಮನೇಲಿದ್ದೀವಿ, ಪೇರೆಂಟ್ಸ್ ಹೆಡ್ಡು, ಬಟ್ ನಮ್ಮ ಪರ್ಸ್ನಲ್ ಒಪಿನಿಯನ್ ಕೂಡ ಅಲ್ಲಿ ಮ್ಯಾಟ್ರ್ ಆಗುತ್ತೆ. ಅಂದರೆ ಪೇರೆಂಟ್ಸ್ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಥರ, ನಾವು ಸ್ಟೇಟ್ ಗೌರ್ಮೆಂಟ್ ಥರ. ಇದು ಫೆಡ್ರಲ್ ಸಿಸ್ಟಮ್. ಬಟ್ ಯೂನಿಟರಿ ಫೀಚರ್ಸ್ ಏನಂತಂದರೆ ಸ್ಕೂಲಲ್ಲಿ ಪ್ರಿನ್ಸಿಪಲ್ ರೂಮ್ ಥರ, ಅದು ಪ್ರಿನ್ಸಿಪಲೇ ಹೆಡ್ಡು, ಪ್ರಿನ್ಸಿಪಲ್ ಮಾತೇ ಅಲ್ಲಿ ನಡಿಬೇಕು, ಟೀಚರ್ಸ್ದು ಮಾತು ಏನೂ ನಡೆಯೋದಿಲ್ಲ ಆ ಥರ. ಸೊ ಫೆಡ್ರಲ್ ಸಿಸ್ಟಮ್ ಗೌರ್ಮೆಂಟ್ ಬರುತ್ತೆ, ಸೆಂಟರ್ ಮತ್ತು ಸ್ಟೇಟು, ಡಿವಿಷನ್ ಆಫ್ ಪವರ್ಸ್ ಇರುತ್ತೆ, ಮತ್ತು ಇಂಡಿಪೆಂಡೆಂಟ್ ಜುಡಿಷಿಯರಿ ಇರುತ್ತೆ. ಯುನಿಟರಿ ಫೀಚರ್ಸಲ್ಲಿ ಸ್ಟ್ರಾಂಗ್ ಸೆಂಟ್ರಲ್ ಗೌರ್ಮೆಂಟ್ ಇರುತ್ತೆ, ಎಮರ್ಜೆನ್ಸಿ ಪ್ರೊವಿಷನ್ಸ್ ಇರುತ್ತೆ, ಮತ್ತು ಆಲ್ ಇಂಡಿಯಾ ಸರ್ವಿಸ್ ಇರುತ್ತೆ. ಬಟ್ ನಮ್ಮ ಕಂಟ್ರಿ ಫೆಡರಲ್ ಸಿಸ್ಟಮ್ ವಿತ್ ಯುನಿಟರಿ ಬಯಾಸ್ ಅಂತ ಹೇಳ್ತೀವಿ ಅಂತಂದರೆ ನಮ್ಮ ಕಂಟ್ರಿಲಿ ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟ್ ಎರಡೂ ಇದೆ. ಆದರೆ ಸ್ಟೇಟ್ ಗೌರ್ಮೆಂಟ್ಗೆ ಗವರ್ನರ್ ಆಗಿ ಅಪಾಯಿಂಟ್ ಮಾಡೋದು ಯಾರು? ಪ್ರೆಸಿಡೆಂಟು ಗವರ್ನರ್ನ ಅಪಾಯಿಂಟ್ ಮಾಡ್ತಾರಲ್ವಾ. ಈ ಒಂದು ಆಲ್ ಇಂಡಿಯಾ ಸರ್ವಿಸಸ್ ಕೂಡ ಯಾರು ಅಪಾಯಿಂಟ್ ಮಾಡ್ತಾರೆ? ಸೆಂಟ್ರಲ್ ಗೌರ್ಮೆಂಟ್ ಅವರೇ ಅಪಾಯಿಂಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇಟ್ಸ್ ಲೈಕ್ ಎ ಯುನಿಕ್ ಕೇಸ್, ಫೆಡರಲ್ ಸಿಸ್ಟಮ್ ವಿತ್ ಯುನಿಟರಿ ಬಯಾಸ್ ಅಂತ ಹೇಳ್ತೀವಿ. ಇದು ಆರ್ಟಿಕಲ್ 1 ಯೂನಿಯನ್ ಆಫ್ ಸ್ಟೇಟ್ಸು. ನೆಕ್ಸ್ಟ್ ಪಾರ್ಟ್ 1 ಆಫ್ ದಿ ಕಾನ್ಸ್ಟಿಟ್ಯೂಷನ್ ನೋಡಿದಾಗ ಇದ್ರ ಬಗ್ಗೆ ತಿಳ್ಕೊತಾ ಹೋಗೋಣ. ಬಟ್ ನಮ್ಮ ಕಂಟ್ರಿಲಿ ಏನಂತಂದರೆ ಇಂಡಿಸ್ಟ್ರಕ್ಟೇಬಲ್ ಯೂನಿಯನ್ ವಿತ್ ಡಿಸ್ಟ್ರಕ್ಟೇಬಲ್ ಸ್ಟೇಟ್ಸ್ ಅಂತ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಆ ಪಾರ್ಟ್ 1 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಮಾಡಿದಾಗ ಡೀಟೇಲ್ ಆಗಿ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಈಗ ನೆಕ್ಸ್ಟ್ ಪಾಯಿಂಟ್ ಯಾವ್ದು ಬರುತ್ತೆ ಅಂತಂದರೆ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್. ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್ ಏನಂತಂದರೆ ಇದು ಬ್ರಿಟಿಷ್ ಮಾಡೆಲಿಂದ ತೊಗೊಂಡ್ವಿ. ಅಂದರೆ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್ ಯಾವುದು ಅಂತಂದರೆ ಓಕೆ, PM ಇರ್ತಾರೆ, ಕೌನ್ಸಿಲ್ ಆಫ್ ಮಿನಿಸ್ಟರ್ ಇರ್ತಾರೆ, ಮತ್ತು CM ಇರ್ತಾರೆ. ಇದನ್ನು ನಾವೇನಂತೀವಿ ಅಂದರೆ ಪಾರ್ಲಿಮೆಂಟ್ರಿ ಫಾರ್ಮ್ ಆಫ್ ಗೌರ್ಮೆಂಟ್ ಅಂತ ಹೇಳ್ತೀವಿ. ಪಾರ್ಲಿಮೆಂಟ್ರಿ ಸವರ್ನಿಟಿ ಆ್ಯಂಡ್ ಜುಡಿಷಿಯಲಿ ಸುಪ್ರಮೆಸಿ ಅಂತಂದರೆ ಏನಂದರೆ ಪಾರ್ಲಿಮೆಂಟ್ ಅವ್ರಿಗೆ ಫ್ರೀಡಮ್ ಇದೆ. ಲೈಕ್ ಅವರು ಕಾನ್ಸ್ಟಿಟ್ಯೂಷನ್ ಕೂಡ ಅಮೆಂಡ್ ಮಾಡ್ಬೋದು. ಹಾಗಂತ ಹೇಗೆ ಬೇಕು ಹಾಗೆ ಅಮೆಂಡ್ ಮಾಡ್ಬೋದಾ? ಇಲ್ಲ. ಜುಡಿಷಿಯರಿಗೂ ಫ್ರೀಡಮ್ ಇದೆ. ಲೈಕ್ ಅವರು ಥ್ರೂ ಜುಡಿಷಿಯಲ್ ರಿವ್ಯೂ ಇಂದ ಪಾರ್ಲಿಮೆಂಟ್ ಯಾವ್ದ್ಯಾವ್ದು ಅಮೆಂಡ್ ಮಾಡ್ತಿದೆ ಅದನ್ನು ನೋಡ್ತಾ ಹೋಗ್ಬೋದು, ಮತ್ತು ಅದನ್ನು ಚೇಂಜಸ್ ಕೂಡ ಮಾಡಿಸ್ತಾ ಹೋಗ್ಬೋದು. ಸೊ ಇದು ಪಾರ್ಲಿಮೆಂಟ್ರಿ ಸವರ್ನಿಟಿ ಆ್ಯಂಡ್ ಜುಡಿಷಿಯಲಿ ಸುಪ್ರಮೆಸಿ ಅಂತ ಇದೊಂದು ಪಾಯಿಂಟು. ನೆಕ್ಸ್ಟು ಇಂಟಿಗ್ರೇಟೆಡ್ ಆ್ಯಂಡ್ ಇಂಡಿಪೆಂಡೆಂಟ್ ಜುಡಿಷಿಯರಿ. ಇಂಟಿಗ್ರೇಟೆಡ್ ಆ್ಯಂಡ್ ಇಂಡಿಪೆಂಡೆಂಟ್ ಜುಡಿಷಿಯರಿ ಅಂತಂದರೆ ಈಗ ಸುಪ್ರೀಂ ಕೋರ್ಟ್ ಒಂದು ಲಾ ಕೊಡುತ್ತೆ. ಸುಪ್ರೀಂ ಕೋರ್ಟ್ ಲಾ ಕೊಟ್ಟರೆ ಅದು ಎಲ್ಲ ಹೈಕೋರ್ಟ್ಗೂ, ಸುಪ್ರೀಂ ಕೋರ್ಟ್ ಒಂದು ಲಾ ಕೊಟ್ಟರೆ ಅದು ಎಲ್ಲ ಹೈಕೋರ್ಟು ಫಾಲೋ ಮಾಡಬೇಕು. ಬಟ್ ಅಂದರೆ ನಮ್ಮ ಸ್ಟೇಟ್ ಲಾ ಯಾವುದಾದ್ರೂ ಒಂದು ನಮ್ಮ ಸ್ಟೇಟಿನ ಹೈಕೋರ್ಟು ಯಾವುದಾದ್ರು ಹೊಸ ಲಾ ಫಾರ್ಮ್ ಮಾಡ್ತು ಅಂದರೆ ಅದು ಪಕ್ಕದ ಸ್ಟೇಟ್ ಅವರು ಫಾಲೋ ಮಾಡೋ ನೆಸೆಸಿಟಿ ಇರಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಇಂಟಿಗ್ರೇಟೆಡ್ ಆಗಿದೆ ಮತ್ತು ಇಂಡಿಪೆಂಡೆಂಟ್ ಆಗಿದೆ. ಲೈಕ್ ಸ್ಟಾರ್ಟಿಂಗ್ ಒಂದು ಮುನ್ಸಿಫ್ ಕೋರ್ಟಿಂದ ಹಿಡಿದು ಸುಪ್ರೀಂ ಕೋರ್ಟ್ ತನಕ ಹೈರಾರ್ಕಿ ಬರುತ್ತೆ. ಇದು ಸುಪ್ರೀಂ ಕೋರ್ಟ್ ಚಾಪ್ಟರ್ ಮಾಡಿದಾಗ ನೋಡ್ತಾ ಹೋಗೋಣ. ಮುನ್ಸಿಫ್ ಕೋರ್ಟಿಂದ ಹಿಡಿದು ಡಿಸ್ಟ್ರಿಕ್ಟ್ ಕೋರ್ಟಿಂದ ಹಿಡಿದು ಹೈಕೋರ್ಟಿಂದ ಹಿಡಿದು ಸುಪ್ರೀಂ ಕೋರ್ಟ್ ತನಕ ಹೈರಾರ್ಕಿ ಇದೆ. ಇದೆಲ್ಲ ಇಂಟಿಗ್ರೇಟೆಡ್ ಇದೆ, ಬಟ್ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಬಂದು ಫಂಡಮೆಂಟಲ್ ರೈಟ್ಸ್ ಇದು ಪಾರ್ಟ್ 3 ಬರುತ್ತೆ. ಸೊ ಇದರಲ್ಲಿ ಆರ್ಟಿಕಲ್ 14 ಇಂದ 32 ತನಕ ಬರುತ್ತೆ. ಆರ್ಟಿಕಲ್ ಒಂದ್ಸತಿ ಇದು ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ಇಲ್ಲೇ ಒಂದ್ಸತಿ ನೋಡ್ತಾ ಹೋಗೋಣ ಇದ್ರ ಬಗ್ಗೆ. ರೈಟ್ ಟು ಈಕ್ವಾಲಿಟಿ ಆರ್ಟಿಕಲ್ 14 ಇಂದ 18
ತನಕ ಬರುತ್ತೆ. ಮತ್ತೆ ರೈಟ್ ಟು ಫ್ರೀಡಮ್ ಬಂದ್ಬಿಟ್ಟು ಆರ್ಟಿಕಲ್ 19 ಇಂದ 22 ತನಕ ಬರುತ್ತೆ. ರೈಟ್ ಅಗೇನಿಸ್ಟ್ ಎಕ್ಸ್ಪ್ಲಾಯಿಟೇಷನ್ ಬಂದ್ಬಿಟ್ಟು ಆರ್ಟಿಕಲ್ 23 ಇಂದ 24 ತನಕ ಬರುತ್ತೆ. ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್ ಬಂದ್ಬಿಟ್ಟು ಆರ್ಟಿಕಲ್ 25 ಇಂದ 28 ತನಕ ಬರುತ್ತೆ. ಕಲ್ಚರಲ್ ಅಂಡ್ ಎಜುಕೇಷನಲ್ ರೈಟ್ಸ್ ಬಂದ್ಬಿಟ್ಟು ಆರ್ಟಿಕಲ್ 29 ಇಂದ 30 ತನಕ ಬರುತ್ತೆ. ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಬಂದ್ಬಿಟ್ಟು ಆರ್ಟಿಕಲ್ 32. ಓಕೆ, ನೆಕ್ಸ್ಟ್ ಯಾವುದೇ ಪಾಯಿಂಟ್ಸ್ ಬರುತ್ತೆ ಅಂತಂದರೆ ಫಂಡಮೆಂಟಲ್ ಡ್ಯೂಟೀಸ್ ಅನ್ನೋದು ಒಂದು ಪಾಯಿಂಟ್ಸ್ ಬರುತ್ತೆ. ಸೊ ಅದು ನಮ್ಮ ಡ್ಯೂಟೀಸ್ ಏನೇನಿದೆ ಅಂತ ಹೇಳ್ತೀವಿ ಇದರಲ್ಲಿ. ಫಂಡಮೆಂಟಲ್ ಡ್ಯೂಟೀಸ್ ಬರುತ್ತೆ. ಮತ್ತೆ DPSP ಬರುತ್ತೆ. ಅದಾದ್ಮೇಲೆ ಸಿಂಗಲ್ ಸಿಟಿಜನ್ಶಿಪ್ ಬರುತ್ತೆ. ಇದೇನಿದು ಸಿಂಗಲ್ ಸಿಟಿಜನ್ಶಿಪ್ ಅಂತಂದ್ರೆ ಲೈಕ್ ಎಕ್ಸಾಂಪಲ್ USA ನಲ್ಲಿ ಡ್ಯುಯಲ್ ಸಿಟಿಜನ್ಶಿಪ್ ಇರುತ್ತೆ. ಅಲ್ಲಿ ಏನಂತಂದ್ರೆ ಎಲ್ಲ ಸ್ಟೇಟ್ಸ್ ಕೂಡ ಟುಗೆದರ್ ಆಗಿ ಹೋಗಿ ಒಂದು ಕಂಟ್ರಿಯಾಗಿ ಫಾರ್ಮ್ ಆಗಿರೋದು. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಇಲ್ಲೊಂದು ಸ್ಟೇಟ್ ಇವತ್ತು ಒಂದು ಸ್ಟೇಟಲ್ಲಿ ಇದ್ರೆ ಈ ಸ್ಟೇಟಿಂದ ಬೇರೆ ಸ್ಟೇಟ್ಗೆ ಹೋಗ್ತೀನಿ ಅಂತ ಅಂದ್ರೂ ಆ ಸ್ಟೇಟಿಂದ ಸಿಟಿಜನ್ಶಿಪ್ ಬೇಕು. ಬಟ್ ನಮ್ಮ ಕಂಟ್ರಿಲಿ ಹಾಗಲ್ಲ. ಕರ್ನಾಟಕದಲ್ಲಿ ಇದೀವಿ ಅಂತಂದ್ರೆ ಕೇರಳಾಗೆ ಹೋಗ್ತೀವಿ ಅಂತಂದ್ರೆ ಆ ಕೇರಳದ ಸ್ಟೇಟಿಂದ ಸಿಟಿಜನ್ಶಿಪ್ ಬೇಕಾಗಿರಲ್ಲ. ಸೊ ಅದಕ್ಕೋಸ್ಕರ ನಮ್ದು ಸಿಂಗಲ್ ಸಿಟಿಜನ್ಶಿಪ್. ಮತ್ತೆ ನಮ್ಮ ಕಂಟ್ರಿ ರಿಪಬ್ಲಿಕ್ ಇದೆ. ಇಲ್ಲಿ ರಿಪಬ್ಲಿಕ್ ಕಂಟ್ರಿ ರಿಪಬ್ಲಿಕ್ ಅಂತ ಯಾವಾಗ ಬರುತ್ತೆ, ಹೆಸರು ಯಾವಾಗ ಬರುತ್ತೆ? ಸೊ ಹೆಡ್ ಯಾರು? ಹೆಡ್ ಆಫ್ ಸ್ಟೇಟ್ ಯಾರು? ನಮ್ಮ ಹೆಡ್ ಆಫ್ ಸ್ಟೇಟ್ ಪ್ರೆಸಿಡೆಂಟ್ ಅಲ್ವಾ? ಪ್ರೆಸಿಡೆಂಟ್. ಸೊ ಈಗ ಪ್ರೆಸಿಡೆಂಟ್ನ ನಾವೇನು ಮಾಡ್ತೀವಿ? ಎಲೆಕ್ಟ್ ಮಾಡ್ತೀವಿ. ಎಲೆಕ್ಟ್ ಅಂದರೆ ಪ್ರೆಸಿಡೆಂಟ್ನ ರಿಮೂವ್ ಮಾಡೋದಕ್ಕೆ ಯಾವುದೂ ಪ್ರೊಸೀಜರ್ ಇಲ್ಲ ಅಂತಂದರೆ ಆ ಕಂಟ್ರಿ ರಿಪಬ್ಲಿಕ್ ಅಂತ ಅನ್ಸ್ಕೊಳ್ಳಲ್ಲ. ನಾವು ಪ್ರೆಸಿಡೆಂಟ್ನ ಎಲೆಕ್ಟ್ ಮಾಡಿರೋದು ರಿಮೂವ್ ಮಾಡಬೇಕು ಅಂತಂದರೆ ಅದನ್ನು ರಿಮೂವ್ ಅಂತ ಅನ್ನಲ್ಲ, ಇಂಪೀಚ್ಮೆಂಟ್ ಅಂತ ಕರಿತೀವಿ. ಇಂಪೀಚ್ಮೆಂಟ್ ಮಾಡ್ಬೋದು ನಾವು ಪ್ರೆಸಿಡೆಂಟ್ನ. ಸೊ ಅದಕ್ಕೋಸ್ಕರ ನಮ್ಮ ಕಂಟ್ರಿ ರಿಪಬ್ಲಿಕ್. ಅದಾದಮೇಲೆ ಎಮರ್ಜೆನ್ಸಿ ಪ್ರೊವಿಷನ್ಸ್ ಇದೆ. ಸೊ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿಗೋಸ್ಕರ ನಮ್ಮದು ಎಮರ್ಜೆನ್ಸಿ ಪ್ರೊವಿಷನ್ಸ್ ಕೂಡ ಇದೆ. ಅದರಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ, ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಂತಲೂ ನೋಡ್ತೀವಿ. ಅದಾದಮೇಲೆ ನಮ್ಮ ಕಂಟ್ರಿ ಸೆಕ್ಯುಲರ್ ಇದೆ. ಇಂಪಾರ್ಟೆಂಟ್. ಸೆಕ್ಯುಲರ್ ಅಂತಂದರೆ ನಾವು ಎಲ್ಲ ರಿಲಿಜಿಯನ್ಸ್ನೂ ಕೂಡ ಎಕ್ಸೆಪ್ಟ್ ಮಾಡ್ಕೋತೀವಿ. ನಾವು ಒಂದು ನ್ಯಾಷನಲ್ ರಿಲಿಜಿಯನ್ ಅಂತ ಅಂದ್ಬಿಟ್ಟು ನಾವು ಯಾವುದೂ ತಗೊಂಡಿಲ್ಲ. ಎಲ್ಲ ರಿಲಿಜಿಯನ್ನು ಕೂಡ ನಾವು ಎಕ್ಸೆಪ್ಟ್ ಮಾಡ್ತೀವಿ. ಇದನ್ನು ನಾವು ಏನೆನ್ಬೋದು ಅಂತಂದರೆ ಪಾಸಿಟಿವ್ ಮಾಡೆಲ್ ಆಫ್ ಸೆಕ್ಯುಲರಿಸಮ್ ಅಂತಲೂ ಕೂಡ ಕರಿತೀವಿ. ಸೊ ನೆಕ್ಸ್ಟ್ ಏನಿದೆ, ನಾವು 3 ಟೈರ್ ಸಿಸ್ಟಮ್ ಕೂಡ ಇದೆ. 3 ಟೈರ್ ಸಿಸ್ಟಮಲ್ಲಿ ನಾವೇನು ನೋಡ್ತೀವಿ ಅಂತಂದರೆ ಪಂಚಾಯತ್ ರಾಜ್ ನೋಡ್ತೀವಿ. ಅದಾದಮೇಲೆ ಮುನ್ಸಿಪಾಲಿಟೀಸ್ ಬಗ್ಗೆ ನೋಡ್ತೀವಿ. ಅದಾದಮೇಲೆ ಕೋಆಪರೇಟಿವ್ ಸೊಸೈಟೀಸ್ ಬಗ್ಗೆನೂ ನೋಡ್ತೀವಿ. ಸೊ ಇದೆಲ್ಲ ನಮ್ಮದು ಕಾನ್ಸ್ಟಿಟ್ಯೂಷನ್ದು ಸೈಲೆಂಟ್ ಫೀಚರ್ಸ್ ಆಗಿರುತ್ತೆ. ಸೊ ಇದೆಲ್ಲ ಬರೀ ಪಾಯಿಂಟ್ಸ್ ಆಗಿ ನೋಡ್ತಾ ಹೋಗಿದ್ದೀವಿ. ಸೊ ಅಪ್ಕಮಿಂಗ್ ಡೇಸಲ್ಲಿ ಸೆಕ್ಯುಲರ್ ವರ್ಡ್ ಯಾವಾಗ ಇಂಟ್ರೊಡ್ಯೂಸ್ ಆಯಿತು, ಎಷ್ಟನೇ ಅಮೆಂಡ್ಮೆಂಟಲ್ಲಿ ಆಯಿತು, ಮತ್ತು ಪಂಚಾಯತ್ ರಾಜ್ ಸಿಸ್ಟಮ್ ಯಾವಾಗ ಆಯಿತು, ಅದು ಯಾವ ಅಮೆಂಡ್ಮೆಂಟಲ್ಲಿ ಆ್ಯಡ್ ಮಾಡಿದ್ರು, ಇದ್ರ ಬಗ್ಗೆ ಎಲ್ಲ ಡಿಟೇಲ್ ಆಗಿ ಇನ್ ಡೆಪ್ತ್ ಆಗಿ ಓದ್ತಾ ಹೋಗೋಣ. ಅಂಟಿಲ್ ದೆನ್ ಬೈ ಬಾಯ್.